ಫಿಫ್ತ್ ಸ್ಟೇಜ್ 2017 2023 ಲೋಕಾರ್ಪಣೆ ಆಗಿದೆ. ಈಗ 3 ದಿವಸಕ್ಕೆ 4 ದಿವಸಕ್ಕೆ 5 ದಿವಸಕ್ಕೆ ನೀರು ಕೊಡ್ತಾ ಇರ್ತಕ್ಕಂಥದ್ದನ್ನ ಆಲ್ಟರ್ನೇಟ್ ಡೇಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ವಾಟರ್ ಸಪ್ಲೈನವರು ಇನ್ನೊಂದು 10-15 ದಿವಸದಲ್ಲಿ ಆಲ್ಟರ್ನೇಟ್ ಡೇಸ್ ನೀರು ಕೊಡ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಕೂಡ ಆಗ್ತದೆ. ನಮ್ಮ ವೆಂಕಟಪುರ ವಾರ್ಡ್, ಕೆಂಗೇರಿ ವಾರ್ಡ್, ಉಳ್ಳಾಳ್ ವಾರ್ಡ್, ಈ 3 ವಾರ್ಡ್ ಕೂಡ ಆಲ್ಟರ್ನೇಟ್ ಕೊಡಬೇಕು ಅಂತಕ್ಕಂಥದ್ದು BWSSB ಅವರು ಕೂಡ ಅದು ಮೀಟಿಂಗು ಕೂಡ ಆಗಿದೆ. ಜೊತೆಗೆ ಅದ್ರ ಬಗ್ಗೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ಕಂಪ್ಲೀಟ್ ಮಾಡಿದ್ರೆ ತೊಂದರೆ ಏನಿಲ್ಲ. ಲೇಔಟ್ನಲ್ಲಿ ನೀರು ಪ್ರೆಷರ್ ಜಾಸ್ತಿ ಇಲ್ಲ ಅಂತೇಳಿ ನಮ್ಮ ಯಶವಂತರು ಆ ಭಾಗಕ್ಕೆ ವಿಸಿಟ್ ಮಾಡ್ತಾರೆ. ಈಗ ಈ ಮೀಟಿಂಗ್ ಆದ್ಮೇಲೆ ನಮ್ದು ಇನ್ನೊಂದು ಸಭೆ ಇದೆ, ಅದಾದ್ಮೇಲೆ ಅವರು BWSSB ಅವರು ವಿಸಿಟ್ ಮಾಡಿ ನೀರ್ಗೆ ತೊಂದರೆ ಇಲ್ಲೇ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾರೆ. ಯಾಕೆಂದ್ರೆ ಕಾವೇರಿ ನೀರು ಕೂಡ ತುಂಬಿದೆ. ಪ್ರಾಬ್ಲಮ್ ಕುಡಿಯೋ ನೀರಿಗೇನು 3-4 ತಿಂಗಳು ಏನು ಹೆಚ್ಚು ಕಡಿಮೆ ಏನು ತೊಂದರೆ ಇಲ್ಲ. ಬಟ್ 3 ದಿವಸ 4 ದಿವಸಕ್ಕೆ ಬರ್ತಾ ಇರೋದ್ರಿಂದ ಅದನ್ನ 2 ದಿವಸಕ್ಕೆ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ಅದು ಸದ್ಯದಲ್ಲೇ ಕಂಪ್ಲೀಟ್ ಆಗ್ತದೆ. ಕಸದ್ದು ಈಗ ನಮ್ಮ ಯಶವಂತಪುರ ಕ್ಷೇತ್ರ 2 ಭಾಗವಾಗಿ ಮಾಡಿದ್ದಾರೆ, ಟೆಂಡರ್ ಮಾಡಿದ್ದಾರೆ. ಟೆಂಡರು ಕೋರ್ಟ್ಗೆ ಹೋಗಿದ್ರು, ಕೋರ್ಟ್ನಲ್ಲಿ ಸ್ಟೇ ಆಗಲಿಲ್ಲ. ಅದು ಸರ್ಕಾರಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಿಗೆ ಕೂಡ ಅಪೀಲ್ ಮಾಡಿದ್ರು, ಅಪೀಲು ಕೂಡ ವಜಾಗಿದೆ. 10-15 ದಿವಸದಲ್ಲಿ ವರ್ಕ್ ಆರ್ಡರ್ ಆದ್ರೆ ಬಹುಶಃ 10-15 ದಿವಸದಿಂದ ಏನೇನು ಮಾಫಿಯಾ ಇತ್ತು ಅದೆಲ್ಲ ಕೂಡ ಹೋಗ್ಲಾಡ್ತದೆ. ಪ್ರತಿ ದಿವಸನೂ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಕಸನ್ನ. ಆ ಟೆಂಡರ್ ಕ್ಲಿಯರ್ ಆಗಿ ವರ್ಕ್ ಆರ್ಡರ್ ಆದ್ಮೇಲೆ ಅದು ಕಂಪ್ಲೀಟ್ ಆಗ್ತದೆ. ಉತ್ತರಳ್ಳಿ ಮೇನ್ ರೋಡು ರಸ್ತೆ ಬಹಳ ದಿವಸದಿಂದ ಅದು ನಾನು ಟ್ರೈ ಮಾಡಿ ಸಾಕಾಗಿದೆ. ಅಂತಿಮವಾಗಿ ಫೈನಲ್ ಬರ್ತಾ ಇದೆ. ಅದೊಂದಾದ್ರೆ ಬಹುಶಃ ಈ ಭಾಗದಲ್ಲಿ ಎಲ್ಲ ಕೂಡ ಕಂಪ್ಲೀಟ್ ಆಗ್ತದೆ. ಈ ಭಾಗದಲ್ಲಿ ಡಾಂಬರೀಕರಣ ಯಾವುದೇ 10-12 ಬಡಾವಣೆಗಳಿದೆ, ಅದೆಲ್ಲ ಕೂಡ ಡಾಂಬರೀಕರಣ ಕಂಪ್ಲೀಟ್ ಆಗ್ತದೆ. ಡಾಂಬರೀಕರಣ ಮಾಡುವಾಗ ಎಲ್ಲೆಲ್ಲಿ ಬೇಕು ಹಂಸು ಅದನ್ನ ಕಾನೂನುಬದ್ಧವಾಗಿ ಹಂಸು ಮಾಡ್ತಕ್ಕಂಥದ್ದಕ್ಕೆ ಕೂಡ ಚಾಲನೆಯನ್ನ ಮಾಡ್ತೇವೆ. ಇನ್ನು ಕೆಲವರು ನಾಯಿಗಳ ಕಾಟ ಅದು ಇದು ಅಂತ ಹೇಳಿದರೆ ಅವರು ನಂಬರ್ ತೆಗೆದುಕೊಂಡು ಅವರು ಕೊಟ್ಟರೆ ಅದನ್ನ ಸಾಲ್ವ್ ಮಾಡ್ತಕ್ಕಂಥದ್ದು. ಆಮೇಲೆ LED ಬಲ್ಬನ್ನು ಕೂಡ ಎಲ್ಲ ಕಡೆ ಹಾಕ್ತಾ ಇದ್ದಾರೆ. ಐಮಾಸ್ ಕೇಳ್ತಿದೆ, ಅದು ಹೈ ವೋಲ್ಟೇಜ್ LED ಬಲ್ಬ್ನ ಕೂಡ ಆಗ್ತಕ್ಕಂಥದ್ದಕ್ಕೆ ಎಲ್ಲೆಲ್ಲಿ ಟ್ರಾಫಿಕ್ ಜಾಸ್ತಿ ಇದೆ, ಎಲ್ಲೆಲ್ಲಿ ಸರ್ಕಲ್ಗಳಿದೆ ಅಲ್ಲೆಲ್ಲ ಕೂಡ ಮಾಡ್ತಾ ಇದ್ದಾರೆ. ನಮ್ಗೇನ್ ತೊಂದರೆ ಅಂತಂದ್ರೆ ಕಾರ್ಪೊರೇಟ್ ಇಲ್ಲೇ ಇರ್ತಕ್ಕಂಥದ್ದು ತೊಂದರೆ. ಮೇಡಮ್ ಅವ್ರು ಹೇಳಿದ್ರು, ಕಾನ್ಕಾರ್ಡ್ ಲೇಔಟ್ನವರು ಶಾಸಕರು ಡೈಲಿ ಬನ್ನಿ ಅಂತ. ಇದು 6-4 ಲಕ್ಷ ಪಾಪ್ಯುಲೇಷನ್ ವೋಟರ್ಸ್ ಇರ್ತಕ್ಕಂಥದ್ದು ಏರಿಯಾ. ಅದ್ರ ಸುಮಾರು ಸಾರಿ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ, ಯಾವಾಗ ಹೋಗ್ತಾರೆ ಅವರೆಲ್ಲ ಕೂಡ ಬರ್ತಾ ಇರ್ತೀನಿ. ಕಾರ್ಪೊರೇಟರ್ಗಳು ಇದ್ರೆ ಏನಾಗ್ತದೆ, ಬೆಳಿಗ್ಗೆ 6 ಗಂಟೆಯಿಂದ 9 ಗಂಟೆ ಕಾರ್ಪೊರೇಟರ್ಗಳು ದೈನಂದಿನ ಕೆಲಸವನ್ನ ಕೂಡ ಅವರು ಮಾಡ್ತಾರೆ. ಸದ್ಯ ಕಾನ್ಕಾರ್ಡ್ ಲೇಔಟ್ನವ್ರು ಲೇಡಿಯವರು ನೀವು ಎಷ್ಟು ದಿವಸ ಇಲ್ಲಿದ್ರಿ ಅಂತ ಕೇಳಲಿಲ್ಲ. ಕಾರ್ಪೊರೇಟರ್ ಇದ್ರೆ ನಮ್ಗೆ ಅನುಕೂಲ. ಅದಕ್ಕೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಕಾರ್ಪೊರೇಟರ್ನ ಜೂನ್ ತಿಂಗಳಿಗೆ ಎಲೆಕ್ಷನ್ ಆಗ್ತದೆ, ನಾವು ಒಬ್ಬ ಸಮರ್ಥ ಕಾರ್ಪೊರೇಟರ್ನ ಆಯ್ಕೆ ಮಾಡಿಕೊಂಡ್ರೆ ಆಗ ಶಾಸಕರದ್ದು ನೆಸೆಸಿಟಿ ಇರೋದಿಲ್ಲ. ಪ್ರತಿ ದಿವಸನೂ ಏರಿಯಾಕ್ಕೆ ಬರ್ತಾರೆ. ಬೆಳಿಗ್ಗೆ ಕಾರ್ಪೊರೇಟರ್ ಅಗತ್ಯತೆ ಇದೆ, ಒಳ್ಳೆಯವ್ರನ್ನ ಆಯ್ಕೆ ಮಾಡಿ. ಯಾರು ಸ್ಪಂದಿಸಿದ್ದಾರೆ, ಇದುವರೆಗೂ ಸ್ಪಂದಿಸಿದ್ದಾರೆ, ಇನ್ನು ಮುಂದೆ ಸ್ಪಂದಿಸ್ತಾರೆ ಅಂಥವ್ರನ್ನೇ ಸ್ವಲ್ಪ ತಾವು ಆಯ್ಕೆ ಮಾಡಿದ್ರೆ ತಮಗೂ ಕೂಡ ಸೇಫ್ಟಿ, ನಮಗೂ ಕೂಡ ಸೇಫ್ಟಿ. ಇನ್ನು ಮಿಕ್ಕದ್ದು ನಮ್ಮ ಕೃಷ್ಣ ಗಾರ್ಡನ್ ಅವರು ಲವ್ ಲೆಟರ್ ಕೊಟ್ಟಿದ್ದಾರೆ, ಬಟ್ ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಅದಕ್ಕೆ 2-3 ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಕಸದ್ದು ಕೊಟ್ಟಿದ್ದಾರೆ, ಪೊಲೀಸ್ದು ಕೊಟ್ಟಿದ್ದಾರೆ, ಕಾರ್ಪೊರೇಷನ್ ಕೊಟ್ಟಿದ್ದಾರೆ, ಅದನ್ನು ಕೊಟ್ಟಿದ್ದಾರೆ. ಆಯಾ ಡಿಪಾರ್ಟ್ಮೆಂಟ್ಗೆ ಇದನ್ನು ಜೆರಾಕ್ಸ್ ಮಾಡಿಸಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ.
ಈಗ ಡಾಂಬರೀಕರಣ ಮಿಕ್ಕದೇನು ನಡೀತಾ ಇದೆ, ಹೆಚ್ಚು ಕಡಿಮೆ ಈ ಭಾಗ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ. ಈಗ ಹೊಸದಾಗಿ ವೈಟ್ ಟಾಪ್ ಅನ್ನು ಕೂಡ ಕಾರ್ಪೊರೇಷನ್ ಅವರು ಕೇಳಿದ್ದಾರೆ, ಅದನ್ನು ಕೂಡ ಸರ್ವೆ ಮಾಡ್ತಾ ಇದ್ದೇವೆ. ಯಾಕಂದ್ರೆ ವೈಟ್ ಟಾಪಿಂಗ್ ಆದ್ರೆ ಸುಮಾರು 10-15 ವರ್ಷ ತೊಂದರೆ ಇರಲಿಲ್ಲ. ಈಗ ಕೆಂಗೇರಿ ಉಪನಗರದಲ್ಲೂ ಕೂಡ ಸುಮಾರು 4 ವರ್ಷ ಆಗಿದೆ ವೈಟ್ ಟಾಪಿಂಗ್ ಮಾಡಿಸಿ, ಅದು ಚೆನ್ನಾಗಿದೆ, ಫುಟ್ಬಾಲ್ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಕೆಂಗೇರಿ ಸುತ್ತಮುತ್ತಲೂ ಕೂಡ ವೈಟ್ ಟಾಪಿಂಗ್ ಈಗ ಆಲ್ರೆಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅದರಿಂದ ವೈಟ್ ಟಾಪಿಂಗ್ ಯಾವ ರೂಲ್ ಮಾಡಿಸ್ಬೇಕು ಅಂತಕ್ಕಂಥದ್ದನ್ನ ಕೂಡ ಸರ್ವೆನೂ ಕೂಡ ಮಾಡಿಸಿ ಅದನ್ನ ಕಾರ್ಪೊರೇಷನ್ಗೆ ಕೂಡ ಕೊಟ್ಟಿದ್ದೇವೆ. ಅದಾದ್ರೆ ವೈಟ್ ಟಾಪಿಂಗ್ ಮತ್ತೆ ಡಾಂಬರೀಕರಣ ಮಾಡ್ತಕ್ಕಂಥದ್ದಕ್ಕೆ ಆಗದೆ. ಮಿಕ್ಕದ್ದು ಏನೇನು ಹೇಳಿದ್ರೆ ನಮ್ಮ ಕಾರ್ಪೊರೇಷನ್ ಪ್ರದೀಪ್ ಕೂಡ ಇಲ್ಲೇ ಇದ್ದಾರೆ, ನೋಟ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಡ್ರೈನೇಜ್ ಮೇಲೆ ಸ್ಲ್ಯಾಬ್ ಆಗ್ತಕ್ಕಂಥದ್ದು ಅವ್ರು ಹೇಳಿದ್ದಾರೆ. ಯಾರ್ಯಾರು ತಾವು ಮಾತನಾಡಿದ್ರಿ ಅದನ್ನ ಕಾರ್ಪೊರೇಷನ್ ನಮ್ಮ ಇವರು ನೋಟ್ ಮಾಡ್ಕೊಂಡಿದ್ದಾರೆ. ನಮ್ಮ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಕೂಡ ಬಂದಿದ್ದಾರೆ, ಅವರು ಕೂಡ ಮಾಹಿತಿ ತೆಗೆದುಕೊಂಡಿದ್ದಾರೆ. ನಮ್ಮ BWSSP ಅವರು ಕೂಡ ಇದ್ದಾರೆ. ಈ ಲ್ಯಾಂಡ್ ಆರ್ಡರ್ ಏನ್ ಪ್ರಾಬ್ಲಮ್ ಇಲ್ವಾ? ಕಳ್ತನದ್ದು ಅದು ಇದು ಯಾವ ಸ್ಟೇಷನ್ ಬರುತ್ತದು? ಕೆಂಗೇರಿ ಎಲ್ಲೆಲ್ಲಿ ಕಳ್ತನ ಆಗ್ತದೆ ಕಂಪ್ಲೇಂಟ್ಸ್ ಎಲ್ಲ RR ನಗರಕ್ಕೆ ಹೋಗ್ಕೊಡೋದು. ಅವರು ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವರು ಮಾಹಿತಿ ಅಸೋಸಿಯೇಷನ್ ಅವರು ಕೊಟ್ರೆ ಯಾವ ಭಾಗ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಆ ಭಾಗ ಕಾನ್ಸಂಟ್ರೇಷನ್ ಮಾಡ್ತಾರೆ. ಜ್ಞಾನಕ್ಷಿ ಸ್ಕೂಲ್ ಟ್ರಾಫಿಕ್ ಫುಲ್ ಜಾಮ್ ಆಗ್ಬಿಡುತ್ತೆ. ಹಿಂದೆಗಡೆ ಕನೆಕ್ಟಿಂಗ್ ರೋಡ್ಗಳಿದೆ. ಜ್ಞಾನಕ್ಷಿ ಸ್ಕೂಲ್ ಸಂಜೆ ಮುಂದೆ ಹೋಗಿ ಕನೆಕ್ಟಿಂಗ್ ಇದೆ ಅಣ್ಣ. ಟ್ರಾಫಿಕ್ ಅವ್ರಿಗೆ ಒಂದು ಮಾತು ತಿಳಿಸಿ, ಹಿಂದೆಗಡೆ ಜ್ಞಾನಕ್ಷಿ ಹಿಂಭಾಗದಲ್ಲಿ ಕನೆಕ್ಟಿಂಗ್ ರೋಡ್ಗಳಿದೆ, ಅಲ್ಲಿ ಮಕ್ಕಳನ್ನ ಕರ್ಕೊಂಬರಕ್ಕೆ ಏನಾರ ವ್ಯವಸ್ಥೆ ಗೇಟ್ ಕೊಡೋ ತರ ಮಾಡಿದ್ರು ಟ್ರಾಫಿಕ್. ಇಲ್ಲಾಂದ್ರೆ ಇಲ್ಲಿ ಫುಲ್ ಜಾಮ್ ಆಗ್ಬಿಡುತ್ತೆ. ಪೆಟ್ರೋಲ್ ಬಂಕ್ ಎದುರಿಗೆ ಆ ಸಾಯಿ ಮಂದಿರ ರೋಡು ಮತ್ತೆ 4 ರೋಡಲ್ಲೂ ಕನೆಕ್ಟಿಂಗ್ ಸಿಗುತ್ತೆ. ಹಿಂದೆಗಡೆ ಏನಂದ್ರೆ 2 ವೀಲರ್ ಒಳಗೋಗೋದು ಬೇಡ, ಬರೀ ಅವ್ರ ಮಕ್ಕಳನ್ನ ನಾವು ಕೊಡಿಸ್ತೀವಿ. ಯಾಕಂದ್ರೆ ತುಂಬಾ ಜಾಮ್ ಆಗ್ಬಿಡುತ್ತೆ ಬೆಳಿಗ್ಗೆ ಟೈಮು. ಅಪಾರ್ಟ್ಮೆಂಟ್ 2 ಸೈಡ್ ಪರ್ಮನೆಂಟ್ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ. ಈ ದೇಶದ ಟಿಪ್ಪರ್ ಹೋಗ್ತಿದ್ರೆ ಆ ಕಡೆ ಗಾಡಿಗಳು ಬರುತ್ತೆ, 2 ಸೈಡ್ ಪರ್ಮನೆಂಟ್ ಪಾರ್ಕಿಂಗ್ ಕವರ್ ಆಗ್ತದೆ. ಆಫೀಸ್ ಹೋಗೋರ್ಗಂತೂ ತುಂಬಾ ತೊಂದರೆ ಆಗುತ್ತೆ. ಮಕ್ಕಳು ಅರ್ಜೆಂಟ್ ಸ್ಕೂಲಿಗೆ ಬಿಡ್ಬೇಕು ಅಂತ ಒಂದ್ ಕಡೆ ಆಫೀಸ್ ಹೋಗೋರು ಅರ್ಜೆಂಟ್ ಈ ಆರನ್ ಒತ್ತುತ್ತಾ ಇರ್ತಾರೆ, ಒಬ್ರಿಗೊಬ್ರು ಫುಲ್ ಜಾಮ್ ಆಗ್ಬಿಡುತ್ತೆ. ಇದೊಂದು ಬರೀ ಲೇಡೀಸ್ ಬಂದು ಕರ್ಕೊಂಡು ಹೋಗ್ತಾರೆ. ಅದರಿಂದ ಬೆಳಿಗ್ಗೆ ಟೈಮ್ ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಿ.